ಸ್ನೇಹಿತರೆ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಚಿತ್ರ ಆಧಾರಿತ ಮತ್ತು ಅನ್ವಯಿಕ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಈಗಾಗಲೇ ಮೊದಲೆರಡು ವಿಡಿಯೋಗಳಲ್ಲಿ ಸುಮಾರು 6 ಅನ್ವಯಿಕ ಮತ್ತು ಚಿತ್ರಾಧಾರಿತ ಪ್ರಶ್ನೆಗಳ ಕುರಿತು ಅಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. ಆ ವಿಡಿಯೋ ತಾವು ನೋಡಿಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಅಲ್ಲಿ ಆ ವಿಡಿಯೋಗಳು ಇರ್ತದೆ, ಅಲ್ಲಿಂದ ಆ ಪ್ರಶ್ನೆಗಳನ್ನ ಮತ್ತು ಅದಕ್ಕೆ ಉತ್ತರಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಕಲಿಬಹುದು. ಈ ವಿಡಿಯೋದಲ್ಲಿ ಇನ್ನೂ ಕೆಲವು ಅನ್ವಯಿಕ ಪ್ರಶ್ನೆಗಳ ಕುರಿತು ತಿಳಿಸ್ಕೊಡ್ತೇನೆ. ಮೊದಲಿಗೆ ಈ ರೀತಿಯಾದ ಪ್ರಶ್ನೆ ಇದೆ. ರಾಹುಲ್ ಕ್ರೀಡಾಕೂಟಕ್ಕಾಗಿ ಪ್ರತಿದಿನ ದೀರ್ಘ ದೂರದ ಓಟದ ಅಭ್ಯಾಸ ಮಾಡುತ್ತಿದ್ದಾನೆ. ಕೆಲ ದಿನಗಳಿಂದ ಅವನು ತೀವ್ರವಾಗಿ ಓಡಿದಾಗಲೆಲ್ಲ ಅವನ ಕಾಲುಗಳ ಸ್ನಾಯುಗಳಲ್ಲಿ ತೀವ್ರ ಸೆಳೆತ ಮತ್ತು ನೋವು ಉಂಟಾಗುತ್ತಿದೆ. ಈ ರೀತಿ ಸೆಳೆತ ಉಂಟಾಗಲು ಕಾರಣವನ್ನು ವಿವರಿಸಿ ಮತ್ತು ಅವನು ಆ ಸಮಯದಲ್ಲಿ ಸೆಳೆತ ಮತ್ತು ನೋವು ಕಡಿಮೆ ಮಾಡಿಕೊಳ್ಳಲು ಯಾವ ರೀತಿಯ ಸಲಹೆಯನ್ನು ನೀಡುತ್ತೀರಿ ಅನ್ನುವಂತ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಉಸಿರಾಟದ ವಿಧಗಳಿಗೆ ಸಂಬಂಧಪಟ್ಟಿದ್ದು ಆಮ್ಲಜನಕದ ಕೊರತೆಯಿಂದ ನಡೆಯುವಂತ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯಾಗಿದೆ. ಸೊ ಈ ಪ್ರಶ್ನೆಗೆ ತಕ್ಕಂತೆ ತಾವು ಉತ್ತರವನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಆಮ್ಲಜನಕದ ಒಂದು ಕೊರತೆಯ ಉಸಿರಾಟ ಕ್ರಿಯೆಯು ಈ ಸೆಳೆತಕ್ಕೆ ಕಾರಣವಾಗಿದೆ ಅಂತ ಫಸ್ಟ್ ತಾವಿಲ್ಲಿ ಆನ್ಸರ್ ಕೊಡಬೇಕಾಗ್ತದೆ. ನಂತರ ವಿವರಣೆಯನ್ನ ಕೊಡುವಾಗ ಆಮ್ಲಜನಕದ ಕೊರತೆಯ ಉಸಿರಾಟದಲ್ಲಿ ಪೈರುವೇಟ್ ಇದು ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜನೆಗೊಳ್ಳುತ್ತದೆ. ಲ್ಯಾಕ್ಟಿಕ್ ಆಮ್ಲವು ಸ್ನಾಯುವಿನ ಸೆಳೆತಕ್ಕೆ ಕಾರಣವಾಗಿದೆ ಅಂತ ವಿವರಣೆಯನ್ನ ಕೊಡಬೇಕು. ಇನ್ನು ನೋವು ಮತ್ತೆ ಸೆಳೆತವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಆ ಕ್ಷಣದಲ್ಲಿ ನೀವು ಯಾವ ರೀತಿ ಅವನಿಗೆ ಸಲಹೆ ಕೊಡುತ್ತೀರಿ ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಅದಕ್ಕೆ ಉತ್ತರ, ಆ ಸಮಯದಲ್ಲಿ ಅವನು ದೀರ್ಘವಾದ ಉಸಿರಾಟ ಕ್ರಿಯೆಯನ್ನ ನಡೆಸಬೇಕು. ಇದರಿಂದ ದೇಹಕ್ಕೆ ಸಾಕಷ್ಟು ಆಮ್ಲಜನಕದ ಒಂದು ಲಭ್ಯತೆ ಉಂಟಾಗ್ತದೆ ಮತ್ತು ಸೆಳೆತದ ಭಾಗದಲ್ಲಿ ಸ್ನಾಯುವನ್ನು ನಿಧಾನವಾಗಿ ಅಂಗಮರ್ದನ ಮಾಡಬೇಕು. ಅಂದ್ರೆ ಆ ನೋವು ಇರುವಂತ ಅಥವಾ ಸೆಳೆತ ಇರುವಂತ ಸ್ನಾಯುಗಳನ್ನ ಮಸಾಜ್ ಮಾಡಬೇಕಾಗ್ತದೆ. ಇದರಿಂದ ರಕ್ತದ ಒಂದು ಚಲನೆಗೆ ನಾವು ಅನುವು ಮಾಡಿಕೊಟ್ಟಂಗೆ ಆಗ್ತದೆ. ಸೊ ಈ ಎರಡು ಪರಿಹಾರವನ್ನ ಅವನಿಗೆ ನಾವು ಅಲ್ಲಿ ಕೊಡಬಹುದು. ಮುಂದಿನ ಪ್ರಶ್ನೆಯಲ್ಲಿ ರಕ್ತದಲ್ಲಿ ಕೆಂಪು ರಕ್ತ ಕಣದ ಕೊರತೆಯಿಂದ ಆ ವ್ಯಕ್ತಿಯಲ್ಲಿ ಆಮ್ಲಜನಕದ ಸಾಗಾಣಿಕೆಯಲ್ಲಿ ಕುಸಿತ ಕಂಡುಬರಲು ಕಾರಣವನ್ನ ವಿವರಿಸಿ ಅನ್ನುವಂತ ಪ್ರಶ್ನೆ ಇದೆ. ಅಂದ್ರೆ ಇಲ್ಲಿ ಕೆಂಪು ರಕ್ತ ಕಣವು ಆಮ್ಲಜನಕದ ಸಾಗಾಣಿಕೆಯಲ್ಲಿ ಹೇಗೆ ಪಾತ್ರ ವಹಿಸುತ್ತದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೆ ಉತ್ತರ, ಪ್ರಾಣಿಗಳ ದೇಹದ ಗಾತ್ರವು ದೊಡ್ಡದಾಗಿದ್ದಾಗ ವಿಸರಣಾ ಒತ್ತಡ ಒಂದೇ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಪೂರೈಸುವ ಜವಾಬ್ದಾರಿಯನ್ನು ನಿರ್ವಹಿಸಲಾರದು. ಬದಲಾಗಿ ಉಸಿರಾಟದ ವರ್ಣಕಗಳು ಶ್ವಾಸಕೋಶದಲ್ಲಿನ ಗಾಳಿಯಿಂದ ಆಕ್ಸಿಜನ್ ಅನ್ನು ಪಡೆಯುತ್ತವೆ ಮತ್ತು ಆಕ್ಸಿಜನ್ ಕೊರತೆ ಇರುವ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಕೊಂಡೊಯ್ಯುತ್ತದೆ. ಮನುಷ್ಯರಲ್ಲಿ ಕೆಂಪು ರಕ್ತ ಕಣದಲ್ಲಿರುವ ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಕವಾಗಿದ್ದು ಅದು ಆಕ್ಸಿಜನ್ ನೆಡೆಗೆ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿದೆ ಮತ್ತು ನಮ್ಮ ದೇಹದಲ್ಲಿ ಆಮ್ಲಜನಕದ ಸಾಗಾಣಿಕೆಯನ್ನ ಮಾಡುತ್ತದೆ. ಇಷ್ಟು ವಿವರಣೆಯನ್ನ ಕೊಡಬೇಕು. ಸಪೋಸ್ ಇಂಥ ಪ್ರಶ್ನೆಗಳು 2 ಅಂಕಕ್ಕೆ ಬಂದಾಗ ಇಷ್ಟೆಲ್ಲಾ ವಿವರಣೆಯನ್ನ ಕೊಡಬೇಕಾಗ್ತದೆ. 1 ಅಂಕಕ್ಕೆ ಕೇಳಿದಾಗ ಕೆಂಪು ರಕ್ತ ಕಣವು ಹಿಮೋಗ್ಲೋಬಿನ್ ಅನ್ನ ಹೊಂದಿದೆ, ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಸಾಗಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ ಅನ್ನುವಂತ ಉತ್ತರ ಬರೆದ್ರೆ ಸಾಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಜೀವಕ್ರಿಯೆಗಳು ಪಾಠದಲ್ಲಿ ಚಟುವಟಿಕೆ 6.7ರಲ್ಲಿ ಒಂದು ಆಕ್ಟಿವಿಟಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ತಾವು ಎಮ್ಮೆ ಮತ್ತು ದನಕರುಗಳಂತಹ ಪ್ರಾಣಿಗಳಲ್ಲಿರುವಂತಹ ಹಿಮೋಗ್ಲೋಬಿನ್ ಮತ್ತು ಮಾನವನ ದೇಹದಲ್ಲಿ ಕಂಡುಬರುವಂತಹ ಹಿಮೋಗ್ಲೋಬಿನ್ ಇವುಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಆ ಕುರಿತು ಇಲ್ಲಿ ಯಾವ ರೀತಿ ಅನ್ವಯಿಕ ಪ್ರಶ್ನೆಯನ್ನ ಕೇಳಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಸೊ ಪ್ರಶ್ನೆ ಈ ರೀತಿ ಇದೆ. ರಮೇಶ್ ಪ್ರತಿದಿನ ಸ್ವಲ್ಪ ದೂರ ಓಡಿದರೆ ಅಥವಾ ಸ್ವಲ್ಪ ಭಾರವಾದ ಕೆಲಸ ಮಾಡಿದರೆ ಬೇಗನೆ ಉಸಿರಾಟದ ತೊಂದರೆ ಮತ್ತು ಆಯಾಸ ಅನುಭವಿಸುತ್ತಾನೆ. ಆದರೆ ರೈತರ ಜಮೀನಿನಲ್ಲಿ ಉಳುಮೆ ಮಾಡುವ ಎತ್ತುಗಳು ಯಾವುದೇ ವಿಶ್ರಾಂತಿ ಇಲ್ಲದೆ ಗಂಟೆಗಟ್ಟಲೆ ನಿರಂತರವಾಗಿ ಭಾರವಾದ ಕೆಲಸ ಮಾಡಬಲ್ಲವು. ಮನುಷ್ಯ ಮತ್ತು ಜಾನುವಾರುಗಳ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟ ಮತ್ತು ಆಮ್ಲಜನಕದ ಸಾಗಾಣಿಕೆಯ ಸಾಮರ್ಥ್ಯವು ಈ ವ್ಯತ್ಯಾಸಕ್ಕೆ ಹೇಗೆ ಕಾರಣವಾಗಿದೆ ಎಂಬುದನ್ನು ವಿವರಿಸಿ ಅನ್ನುವಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನ ಈ ರೀತಿ ಬರಿಬೇಕಾಗ್ತದೆ. ಮನುಷ್ಯ ಮತ್ತು ಜಾನುವಾರುಗಳ ನಡುವಿನ ಈ ದೈಹಿಕ ವ್ಯತ್ಯಾಸಕ್ಕೆ
ಅವುಗಳ ರಕ್ತದ ಸಂಯೋಜನೆ, ಹಿಮೋಗ್ಲೋಬಿನ್ನ ಪ್ರಮಾಣ ಮತ್ತು ಆಮ್ಲಜನಕದ ಬಳಕೆಯ ಸಾಮರ್ಥ್ಯವೇ ಪ್ರಮುಖ ಕಾರಣವಾಗಿದೆ. ಜಾನುವಾರುಗಳು, ಉದಾಹರಣೆಗೆ ಎತ್ತುಗಳು, ದೈಹಿಕವಾಗಿ ತುಂಬಾ ಭಾರವಾದ ಕೆಲಸವನ್ನು ಮಾಡಲು ರೂಪಾಂತರಗೊಂಡಿವೆ. ಇವುಗಳ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಮಟ್ಟ ಮತ್ತು ಆಮ್ಲಜನಕವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಇದರಿಂದ ಶ್ವಾಸಕೋಶದಿಂದ ಜೀವಕೋಶಗಳಿಗೆ ಆಮ್ಲಜನಕದ ಪೂರೈಕೆ ನಿರಂತರವಾಗಿ ದೊರೆಯುತ್ತದೆ. ಈ ರೀತಿಯಾದಂತಹ ವಿವರಣೆಯನ್ನು ತಾವಲ್ಲಿ ಕೊಡಬೇಕಾಗ್ತದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಉಸಿರಾಟದ ಕುರಿತು ಮತ್ತು ರಕ್ತದ ಕಣಗಳ ಕುರಿತು ಕೆಲವೊಂದು ಅನ್ವಯಿಕ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೇನೆ. ಇದೇ ರೀತಿ ಮತ್ತೆ ಅನೇಕ ಅನ್ವಯಿಕ ಪ್ರಶ್ನೆಗಳು, ಚಿತ್ರಾಧಾರಿತ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.